ಜಟಕಾ ಬಂಡಿ. ಭಾವನೆಗಳಿಗೆ ಬೆಲೆ ಕೊಡದೆ ಕೇವಲ ಮೂಢನಂಬಿಕೆಗಳಿಗೆ ಜೋತು ಬಿದ್ದು ನಮ್ಮ ನಂದಿನಿಯನ್ನ ಅವರ ಮನೆ ಸೊಸೆ ಮಾಡ್ಕೊಳ್ಳಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ ಮೂಢರ ಮನೆಗೆ ಹೋಗಲು ಸ್ವತಃ ನಂದಿನಿಯೇ ಒಪ್ಪಲಿಲ್ಲ. ಆದರೆ ತುಂಬು ಕುಟುಂಬದಲ್ಲಿರಬೇಕೆಂಬ ನಂದಿನಿಯ ಬಯಕೆಯಂತೆಯೇ ಅವಳು ಆಯ್ಕೆ ಮಾಡಿಕೊಂಡಿದ್ದು ಮತ್ತೊಬ್ಬ ಸೌಮ್ಯ ಸ್ವಭಾವದ ಹುಡುಗನನ್ನ. ಬದುಕು ಜಟಕಾ ಬಂಡಿಯಲ್ಲಿ ನೋವು ನಲಿವುಗಳನ್ನ ಸಮಭಾಗದಲ್ಲಿ ನಾವು ಕಾಣ್ತಾ ಬರ್ತಿದ್ದೀವಿ. ನೋವು ಹೆಚ್ಚು ಪ್ರಧಾನವಾಗಿ ಕಂಡಿದೆ. ಯಾತಕ್ಕಾಗಿ ಅಂದ್ರೆ ಅದು ನೋವಿನ ಗುಣ. ಯಾರಾದರೂ ರಸ್ತೆಯಲ್ಲಿ ಅಳ್ತಾ ಕೂತಿದ್ರೆ ಏನು ಎತ್ತ ಅಂತ ವಿಚಾರಿಸ್ತೀವಿ, ನಗತಾ ಕೂತಿದ್ರೆ ಹುಚ್ಚ ಇರಬೇಕು ಅಂತ ಅಂದ್ಕೋತೀವಿ. ಇದು ಮನುಷ್ಯ ಸ್ವಭಾವ. ಅಂದ್ರೆ ನಗತಾ ಇರೋರನ್ನ ನಾವು ಮಾತನಾಡ್ಸೋಕ್ ಹೋಗೋದಿಲ್ಲ, ಅಳ್ತಾ ಇರೋರನ್ನ ಮಾತಾಡಿಸ್ತೀವಿ. ಬದುಕು ಜಟಕಾ ಬಂಡಿಗೆ ನಂದಿನಿ ಹಿಂದೆ ಬಂದಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಆಕೆ ಆವತ್ತಿನ ಪರಿಸ್ಥಿತಿ ಏನಾಗಿತ್ತು, ಹೇಗೆ ತನ್ನ ನೋವನ್ನ ತೋಡ್ಕೊಂಡಿದ್ಲು. ಆ ನೋವಿಗೆ ನೀವೆಲ್ಲರೂ ಸ್ಪಂದಿಸಿದ್ದೀರಿ, ಅತ್ಯಂತ ಅಭಿಮಾನದಿಂದ ನೀವೆಲ್ಲರೂ ಸ್ಪಂದಿಸಿದ್ದೀರಿ. ಮನಸ್ಸು ತುಂಬಿ ಬರ್ತಾ ಇದೆ. ಇವತ್ತು ನಂದಿನಿಯ ಮದುವೆಯ ದಿನವಾಗಿದೆ. ಅನೇಕರು ಆಕೆಯನ್ನ ಮದುವೆ ಮಾಡ್ಕೋಬೇಕು ಅಂತ ಮುಂದೆ ಬಂದಿದ್ರು. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ, ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ಹೇಳ್ಕೊತೀನಿ. ನಿಮ್ಮ ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ನನ್ನ ಸಲಾಂ. ನಮ್ಮ ಆಯ್ಕೆಯ ಹುಡುಗ ಅರುಣ್ ಕುಮಾರ್ ಆಗಿದ್ದಾನೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅರುಣ್ ಕುಮಾರ್ನ ಆಯ್ಕೆ ಮಾಡೋದಕ್ಕೆ ಸುಮಾರು ಪರೀಕ್ಷೆಗಳನ್ನ ಆತ ದಾಟಿ ಬಂದಿದ್ದಾರೆ. ನನ್ನ ಅಭಿನಂದನೆಗಳು ಅರುಣ್ ಕುಮಾರ್ಗೆ. ಇನ್ನೇನು ಮದುವೆ ಪ್ರಾರಂಭವಾಗಲಿದೆ. ಬನ್ನಿ, ಈ ಮದುವೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಇತ್ತ ನಂದಿನಿ ಮದುವೆಗೆ ವರ ಗೊತ್ತಾಗುತ್ತಿದ್ದ ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿ ಮದುವೆಗೆ ಬೇಕಾದ ಸಕಲ ಸಿದ್ಧತೆಗಳು ಸಡಗರದಿಂದ ಶುರುವಾದವು. ಒಂದು ಕಡೆ ಮದುವೆ ಮಂಟಪ ತಯಾರಾಗ್ತಾ ಇದ್ರೆ, ಮತ್ತೊಂದೆಡೆ ನಮ್ಮ ಸ್ಟುಡಿಯೋಗೆ ವಿಶೇಷ ವ್ಯಕ್ತಿಗಳು ನವದಂಪತಿಗಳನ್ನು ಹರಸಲು ಬರ್ತಾನೇ ಇದ್ರು. ನಂದಿನಿ ಮದುವೆಗೆ ಬೇಕಾದ ತಾಳಿ ಮತ್ತು ಕಾಲುಂಗುರವನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದ ಶರವಣ ಅವರು ನಮಗೆ ದಾನವಾಗಿ ನೀಡಿದರು. ಅಂತೆಯೇ ವರನಿಗೆ ಬೇಕಾದ ಪೇಟ ಮತ್ತು ವಸ್ತ್ರಾಭರಣಗಳನ್ನು ಸಮಾಜ ಸೇವಕರಾದ ತುಕಾರಾಮ್ ಅವರು ನೀಡಿ ನವವಧೂವರರಿಗೆ ಶುಭ ಕೋರಿದರು.
ಅವಳು ಸೂಜಿ ಮಲ್ಲಿ ಕಣ್ಣವಳು. ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು.